ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 9972262619, 992022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಅನುಮೋದಿತ ರಸ್ತೆಯನ್ನು ಕಾನೂನು ಬಾಹಿರವಾಗಿ ಮುಚ್ಚಿದ ಬಗ್ಗೆ ಸ್ಥಳೀಯ ನಿವಾಸಿಗಳಿಂದ ಆಕ್ರೋಶ. ಚಿಂತಾಮಣಿ ನಗರದ ಕೆಜೆಎನ್ ಲೇಔಟ್ NNT ಹಿಂಭಾಗದಲ್ಲಿರುವ ಸಾರ್ವಜನಿಕ ರಸ್ತೆಯನ್ನು ಡೆವಲಪರ್ಗಳು ಅಗೆದು ಹಾಳು ಮಾಡಿ ಒತ್ತುವರಿ ಮಾಡಿಕೊಂಡಿರುವುದರಿಂದ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಸ್ಥಳೀಯ ನಿವಾಸಿಗಳಾದ ನಯಾಜ್ ಅವರು ಮಾತನಾಡಿ, NNT ಮುಖ್ಯ ರಸ್ತೆಯಿಂದ ಗಣೇಶ್ ನಗರ ಸಂಪರ್ಕದವರೆಗೂ ನಿರ್ಮಿಸಲಾಗಿದ್ದ CC ರಸ್ತೆಯನ್ನು ಹಲವು ವರ್ಷಗಳಿಂದ ಸಾರ್ವಜನಿಕರು ತಮ್ಮ ಮನೆಗಳಿಗೆ ಓಡಾಡಲು ಬಳಸುತ್ತಿದ್ದರು. ಇದೇ ರಸ್ತೆಯಡಿ ಭಕ್ತರಹಳ್ಳಿ, ಅರಸೀಕೆರೆಯಿಂದ ಕುಡಿಯುವ ನೀರಿನ ಪೈಪ್ಲೈನ್, ನಗರಸಭೆಯ ಒಳಚರಂಡಿ ವ್ಯವಸ್ಥೆ ಹಾಗೂ ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. ಆದರೆ ಚಾಂದ್ ಪಾಷಾ ಅವರ ಸಹೋದರ ಮೌಲಾ ಅವರು ಸಾರ್ವಜನಿಕ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು CC ರಸ್ತೆಯನ್ನು ಅಗೆದು ಧ್ವಂಸಗೊಳಿಸಿದ್ದಾರೆ ಎಂದು ಅಲ್ಲಿನ ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ. ಈ ಹಿಂದೆ ಬಡಾವಣೆ ಅಭಿವೃದ್ಧಿಪಡಿಸಿ ನಿವೇಶನಗಳನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ಇದೇ ರಸ್ತೆಯನ್ನು ಸಾರ್ವಜನಿಕ ಪ್ರವೇಶ ಮಾರ್ಗವೆಂದು ತೋರಿಸಿ ಖರೀದಿದಾರರಿಗೆ ಮಾರಾಟ ಮಾಡಲಾಗಿತ್ತು. ಇದೀಗ ಅದೇ ರಸ್ತೆಯನ್ನು ಧ್ವಂಸ ಮಾಡಿ ಒತ್ತುವರಿ ಮಾಡಿಕೊಂಡಿರುವುದು ಅನ್ಯಾಯ ಎಸಗುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂಬಂಧ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ JN ಚಲಪತಿ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಒತ್ತುವರಿಯನ್ನು ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದೇವೆ ಎಂದರು. ಸದರಿ ಬಡಾವಣೆ ನಿವಾಸಿ ಶಬೀರ್ ಮಾತನಾಡಿ, ಸದರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಸುಮಾರು 50 ಕುಟುಂಬಸ್ಥರು ಓಡಾಡಲು ಇರುವ ಏಕೈಕ ಸಂಚಾರ ಮಾರ್ಗವನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಅವರ ಸಹಕಾರದೊಂದಿಗೆ ಡೇಟ್ ಯೋಜನೆಯಡಿ ಅನುದಾನ ಪಡೆದು ನಿರ್ಮಿಸಲಾಗಿದ್ದ ಭೂಗತ ಒಳಚರಂಡಿ ಸಂಪರ್ಕಗಳು, ಕುಡಿಯುವ ನೀರಿನ ಪೈಪ್ಲೈನ್ಗಳು ಮತ್ತು ಮಳೆ ನೀರು ಕಾಲುವೆಗಳು ಸೇರಿದಂತೆ ಪ್ರಮುಖ ಸೌಕರ್ಯಗಳನ್ನು ಯಾವುದೇ ಮುನ್ಸೂಚನೆ ಅಥವಾ ಅಧಿಕೃತ ಅನುಮತಿ ಇಲ್ಲದೆ ಧ್ವಂಸಗೊಳಿಸಲಾಗಿದೆ ಎಂದರು. ರಸ್ತೆ ಮುಚ್ಚುವ ಬಗ್ಗೆ ನಗರಸಭೆಗಾಗಲಿ ಅಥವಾ ನಿವಾಸಿಗಳಿಗಾಗಲಿ ಯಾವುದೇ ಮಾಹಿತಿ ನೀಡಿಲ್ಲ ಎಂದ ಅವರು, ಕಾನೂನುಬದ್ಧವಾಗಿ 20 ಅಡಿ ರಸ್ತೆಯನ್ನು ಮರುಸ್ಥಾಪಿಸುವಂತೆ ಹಾಗೂ ಅನಧಿಕೃತವಾಗಿ ರಸ್ತೆ ಮತ್ತು ಸೌಕರ್ಯಗಳನ್ನು ನಾಶಪಡಿಸಿರುವ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಯಾಜ್, ರಿಯಾಜ್, ವಜೀರ್, ಮುರಳಿ, ಪಿಲ್ಲಪ್ಪ, ಕಲೀಂ, ವೆಂಕಟರಮಣ, ಸಾದಿಕ್, ರಿಜ್ವಾನ್ ಪಾಷಾ, ಶಬೀರ್, ಸುಲ್ತಾನ್ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. वो बोलते थे मैं आपको गेट कैसा रखते हैं, रोड एक बार पूछना था तुम्हें। हमें नेक्स्ट टाइम कैसा काम कर लेते हैं, लेकिन हमें क्यों तो कंप्लेंट देखो कमीशन बात करते हमें चिरंडी वहाँ तक कहाँ है दिखाओ चिरंडी तक वो बत्तर लेकर काले ना मैडम कौन सा मतलब खाना खाने का काम करना वो खाना काम करना नहीं आएगा
कोई 7 बजे आ जाओ, आधा घंटा लगेगा। ಬೇರೆ ಯಾವುದು ದಾರಿ ಇಲ್ಲ ನಮ್ಮ ಮನೆಗಳಿಗೆ ಹೋಗೋಕ್ಕೆ, ಇದೊಂದೇ ದಾರಿ ಇರೋದು. ಈ ದಾರಿಗೂ ಅವರು ಕಬ್ಜಾ ಮಾಡಿಕೊಂಡ್ರೆ ನಾವು ಬರೋದು ಹೆಂಗೆ, ಹೋಗೋದು ಹೆಂಗೆ? ನಾವು KGN ಸ್ಕೂಲು ನಿವಾಸಿಗಳು, KGN ಹಿಂಭಾಗ ಇದೆಲ್ಲ. ಈಗ ನಾವು ನೋಡಿ 2013ರಲ್ಲಿ ಒಂದು ರೆವಿನ್ಯೂ ಲೇಔಟನ್ನು ಕೊಂಡ್ಕೊಂಡಿರ್ತೀವಿ. ರೆವಿನ್ಯೂ ಲೇಔಟಲ್ಲಿ ಸೈಟ್ಗಳನ್ನು ಕೊಂಡ್ಕೊಂಡಿರ್ತೀವಿ. ರಿಜಿಸ್ಟರ್ ಮಾಡಿಕೊಟ್ಟಿರೋದು ರಾಜಾಚಾರಿ ಅವರು ಅಂತ, ಡೆವಲಪ್ ಮಾಡಿ ಮಾರಿರೋದು ಚಾಂದ್ ಪಾಷಾ ಅಂತ. ಈಗ ಅವತ್ತು ನಮಗೆ ರಸ್ತೆ ಎಲ್ಲ ಪ್ಲಾನ್ ಎಲ್ಲ ಹೇಳಿದ್ದಾರೆ ನಮಗೆ. ಸ್ಕೆಚ್ ಕಾಪಿ ಇದೆ ನೋಡಿ. ಈಗ ಇದರಲ್ಲಿ 20 ಅಡಿ ರೋಡ್ ಇದೆ, NNT ರೋಡ್ಗೆ ಕನೆಕ್ಟಿವಿಟಿ ಇದೆ, NNT ರೋಡ್ಗೆ. ಸೊ ಈಗ ಏನು ಮಾಡಿದ್ದಾರೆ ಅಂದರೆ, ಈ ಅವರೇ ಬಂದು ಯಾರು ಡೆವಲಪ್ ಮಾಡಿದ್ರೋ ಸೈಟ್ ಲೇಔಟು, ಅವರೇ ಬಂದುಬಿಟ್ಟು ಈಗ ಈ ರೋಡನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಈ ರೋಡ್ ಏನಪ್ಪ ಅಂದರೆ ಮುನ್ಸಿಪಲ್ಲಿಂದ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಕಾಂಕ್ರೀಟ್ ರೋಡ್ ಆಗಿದೆ. ಅದರ ಜೊತೆಗೆ UGD ಕನೆಕ್ಷನ್ ಆಗಿದೆ. ಡೆಲ್ಟ್ ಯೋಜನೆ ಅಡಿ ಸುಮಾರು ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಆಗಿದ್ದಂತಹ ಸುಧಾಕರ್ ರೆಡ್ಡಿ ಅವರು ಡೆಲ್ಟ್ ಯೋಜನೆ ಅಡಿಯಲ್ಲಿ 2 ಕೋಟಿ ಖರ್ಚು ಮಾಡಿ UGD ಕನೆಕ್ಷನ್ಸ್ ಎಲ್ಲ ಹಾಕ್ಸಿದ್ದಾರೆ ಇದರಲ್ಲಿ. ಅದರ ಜೊತೆಗೆ ಭಕ್ತರಲ್ಲಿ ಅರಸೀಕೆರೆದು ಎಷ್ಟೋ ಜನಕ್ಕೆ ನೀರು ಸಿಗುವಂತಹ ಯೋಜನೆ, ಆ ಪೈಪ್ಲೈನ್ ಕೂಡ ಹೋಗಿದೆ ಇದರಲ್ಲಿ. ಜೊತೆಗೆ ಮತ್ತೆ ಚರಂಡಿ ಕೂಡ ಆಗಿದೆ, ನೀವು ನೋಡ್ಬೋದು, ಎಲ್ಲ ಕೂಡ ಇದೆ ಇದರಲ್ಲಿ. ಬಂದ್ಬಿಟ್ಟು ಆ ವ್ಯಕ್ತಿ ಒಂದಷ್ಟು ಜನರನ್ನು ಹಾಕ್ಕೊಂಡು ಇಲ್ಲಿ ರೋಡನ್ನು ಯಾರಿಗೂ ಮಾಹಿತಿ ನೀಡದೆ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾವೆಲ್ಲ ಸೇರಿಕೊಂಡು ನಮಗಿರೋದು ಇದೊಂದೇ ರಸ್ತೆ. ಇಲ್ಲಿ ಮುಂದಕ್ಕೆ ನೋಡಿ, ನೀವು ನೋಡ್ಬೋದು 50 ಮನೆ ಇದೆ. ಆವತ್ತು ನಮ್ಗೆ ಈ ರಸ್ತೆ ತೋರಿಸಿದ್ದಾರೆ, ಲೇಔಟ್ ಪ್ಲಾನು ಇದೆ, ಎಲ್ಲ ಇದೆ. ಈಗ ಅವರೇ ಬಂದು ಇದನ್ನು ನಾಶ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ನಗರಸಭೆ ಪೌರಾಯುಕ್ತರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಏನು ಹೇಳಿದ್ರು ಅವರು? ಏನು ಹೇಳಿದ್ರು ಅವರು? ನಾವು ನೋಡ್ತೀವಿ, ಒಂದು ಸ್ವಲ್ಪ ಬ್ಯುಸಿ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನು. ನಗರಸಭೆ ಪೌರಾಯುಕ್ತರಲ್ಲಿ ಮನವಿ ಏನಪ್ಪ ಅಂದರೆ, ನಾವು ಇದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ ಸರ್, ದಯವಿಟ್ಟು ಬಂದು ಇದನ್ನು ನೀವು ಸಾಲ್ವ್ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲಿ ಸುಮಾರು 50 ಕುಟುಂಬಗಳಿದೆ, 50 ಮನೆಗಳಿದೆ. ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ಮೊದಲಿಂದ ನಮಗಿರೋದು ಇದೇ ದಾರಿ, ನಮ್ಗೆ ತೋರಿಸಿರೋದು ಇದೇ ದಾರಿನೇ. ಈಗ ನಮಗೆ ದಾರಿ ಇಲ್ದಿರ ಮಾಡಿದ್ದಾರೆ. ಎಷ್ಟು ವರ್ಷ ಹಿಂದೆ ತಗೊಂಡಿದ್ದೀರಾ? ನಾವು 2013ರಲ್ಲಿ ಸೈಟ್ಸನ್ನು ತಗೊಂಡಿರೋದು. ಸುಮಾರು ಆಗೋಯ್ತು, 15 ವರ್ಷದ ಮೇಲೆ ಆಗೋಯ್ತು. ಅವಾಗ ಎಷ್ಟು ಅಡಿ ರಸ್ತೆ ತೋರಿಸಿದ್ದಾರೆ? 20 ಅಡಿ ರಸ್ತೆ ತೋರಿಸಿದ್ದಾರೆ. ಇದು ಅವರೇ ಹೇಳ್ದಂಗೆ ಇವ್ರಿಗೆ ಅಲ್ಲಿ ಇಲ್ಲಿ ಜಾಗ ಪ್ರಾಬ್ಲಮ್ ಆಗಿತ್ತಂತೆ. ಅವಾಗ 2013ರಲ್ಲಿ 30 ಅಡಿ ತಗೊಂಡು ಯಾರೋ ಲೇಔಟ್ ಸೈಟ್ ತಗೊಂಡು 30 ಅಡಿದು 10 ಅಡಿ ಯಾರಿಗೋ ಮಾರಿದ್ದಾರೆ, 20 ಅಡಿ ರಸ್ತೆಗೆ ಬಿಟ್ಟಿದ್ದೀವಿ ಅಂತ ಅವ್ರು ನಮಗೆಲ್ಲ ಹೇಳಿರೋದು, ಲೇಔಟ್ ಡೆವಲಪ್ ಮಾಡಿದವರು. ಈಗ ಅವರೇ ಬಂದು 20 ಅಡಿ ನಮ್ಮದು ಅಂತ ಹೇಳಿಬಿಟ್ಟು ಇದನ್ನು ಎಲ್ಲ ಸರ್ವನಾಶ ಮಾಡಿ ಹೋಗಿದ್ದಾರೆ. ನಗರಸಭೆಯಿಂದ ಆಗಿರೋ ಕಾಂಕ್ರೀಟ್ ರಸ್ತೆ, ಸಿಮೆಂಟ್ ರಸ್ತೆ ಎಲ್ಲ ಅಗ್ದಿದ್ದಾರೆ, ಚರಂಡಿ ಎಲ್ಲ ಅಗ್ದಿದ್ದಾರೆ, ಪೈಪ್ ಕಿತ್ತಾಕ್ಬಿಟ್ಟಿದ್ದಾರೆ, ವಾಟರ್ ಲೈನ್ ಪೈಪು ಕಿತ್ತಾಕಿದ್ದಾರೆ. ಇವಾಗ ಏನಾದ್ರು ಏಕಾಗಿ ಮಾಹಿತಿ ಇಲ್ಲ, ನಗರಸಭೆಗೆ ಮಾಹಿತಿ ಇಲ್ಲ, ಅಥವಾ ನಮಗೆ ಇಲ್ಲಿ ನಿವಾಸಿಗಳಿಗೆ ಮಾಹಿತಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲದೆ ಏಕಾಗಿ ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ನಾವು ಇಲ್ಲಿರೋ ಇಲ್ಲಿ ಎಷ್ಟು ಜನ ಇದ್ರು ಇಲ್ಲಿ ನಿವಾಸಿಗಳೇ. ಇದು ಮೈನು ಗಣೇಶಗರ್ಗೆ ಹೋಗುತ್ತೆ ರೋಡು, NNT ರೋಡ್ ಹೋಗುತ್ತೆ, ಈ ಕಡೆ KGN ಬಡಾವಣೆ ಹೋಗುತ್ತೆ. ಆ ಕಡೆಯಿಂದ UGD ಬಂದಿದೆ, ಎಲ್ಲಿಂದ NNT ರೋಡಿಂದ ಇದು UGD ಬಂದಿದೆ. ಪ್ರತಿಯೊಂದು ಇದ್ರ ಮೈನ್ ಇದು ಆಗಿದೆ. ಚೇಂಬರ್ಸ್ ಇದೆ, ಚೇಂಬರ್ಸ್ ಇದೆ ಇದರಲ್ಲಿ. ಎಲ್ಲೆಲ್ಲಿದೆ ನೋಡಿ, ಅಲ್ಲಿ ಒಂದು ಚೇಂಬರ್ ಇದೆ, ಅಲ್ಲೇ ಒಂದು ಚೇಂಬರ್ ಇದೆ. ಒಳಗಡೆ ಪೈಪ್ ಲೈನ್ ಹೋಗಿದೆ, ಭರ್ತೃ ಸಿಗರೆ ಪೈಪ್ ಹೋಗಿದೆ, UGD ಲೈನ್ ಹೋಗಿದೆ, ವಾಟರ್ ಲೈನ್ ಹೋಗಿದೆ, ಎಲ್ಲ ಆಗಿದೆ. ನಗರಸಭೆಯಿಂದ ಅವತ್ತು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರೋಡು ನಮಗೆ ನೋಡಿ, ಸಿಮೆಂಟ್ ರೋಡ್ ಇದೆ, ಅದನ್ನು ಹಾಕಿದ್ದಾರೆ. ಅದು ಆವತ್ತೇ ಆಗಿದ್ದು ಸಿಮೆಂಟ್ ರೋಡು ಮತ್ತು ಚರಂಡಿ ಎಲ್ಲರೂ ಹಾಕಿತ್ತು. ಇವನ್ನ ಯಾರಿಗೂ ಮಾಹಿತಿನೇ ಇಲ್ಲ, ನಗರಸಭೆಗೆ ಆಗಲಿ ಇವ್ರು ಮಾಹಿತಿ ಕೊಟ್ಟಿಲ್ಲ, ನಮಗೂ ಮಾಹಿತಿ ಕೊಟ್ಟಿಲ್ಲ, ಬಂದು ಅಗ್ದುಬಿಟ್ಟು ಹೋಗಿದ್ದಾರೆ. ಇದರ ಬಗ್ಗೆ ನಮಗೆ ನ್ಯಾಯ ಬೇಕು ಸರ್, ನಮ್ಗೆ ನ್ಯಾಯ ಮಾಡಿಸ್ಕೊಡ್ಬೇಕಂತ ಮಾನ್ಯ ಪೌರಾಯುಕ್ತರಲ್ಲಿ ಮನವಿ ಮಾಡ್ತೀವಿ ಅಷ್ಟೇ. ಈ ಜಾಗದಲ್ಲಿ ರಸ್ತೆ ಇತ್ತು, ಸರ್ಕಾರಿ ರಸ್ತೆ. ಈ ಸರ್ಕಾರಿ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ಇದ್ರ ಬಗ್ಗೆ ಪೌರಾಯುಕ್ತರು ಕ್ರಮ ತಗೊಳ್ಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತುಂಬ ಹೋರಾಟವನ್ನು ಮಾಡಬೇಕಾಗುತ್ತೆ.